ಜಾರಿಯಲ್ಲಿ ಬಲಗೈ ಸಮುದಾಯಕ್ಕೆ ಅನ್ಯಾಯ ಆರೋಪ, ಭಾಲ್ಕಿಯಲ್ಲಿ ಬೃಹತ್ ಪ್ರತಿಭಟನೆ. ನಮಸ್ಕಾರ, ನಾನು ಮಾಧವಿ ಲಖೆ. ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯಲ್ಲಿ ಬಲಗೈ ಸಮುದಾಯಕ್ಕೆ ಅನ್ಯಾಯವಾಗಿದೆ ಎಂದು ಆರೋಪಿಸಿ ಬೀದರ ಜಿಲ್ಲೆಯ ಭಾಲ್ಕಿಯಲ್ಲಿ ಎಸ್ಸಿ ಬಲಗೈ ಒಳ ಮೀಸಲಾತಿ ಹೋರಾಟ ಸಮಿತಿಯ ವತಿಯಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ನಗರದ ಭಾಲ್ಕೇಶ್ವರ ದೇವಸ್ಥಾನದಿಂದ ಆರಂಭವಾದ ಪ್ರತಿಭಟನಾ ಮೆರವಣಿಗೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಆಕ್ರೋಶ ವ್ಯಕ್ತಪಡಿಸಿದರು. ಮೆರವಣಿಗೆ ಬೊಮ್ಮಗೊಂಡೇಶ್ವರ ವೃತ್ತ, ಬಸ್ ನಿಲ್ದಾಣ, ಅಂಬೇಡ್ಕರ್ ವೃತ್ತ, ಗಾಂಧಿ ವೃತ್ತ ಹಾಗೂ ಬಸವೇಶ್ವರ ವೃತ್ತದ ಮೂಲಕ ಸಾಗಿ ಬಂದು ಮತ್ತೆ ಅಂಬೇಡ್ಕರ್ ವೃತ್ತದಲ್ಲಿ ಜಮಾವಣೆಗೊಂಡಿದ್ದು, ಬಳಿಕ ಪ್ರತಿಭಟನಾಕಾರರು ತಹಶೀಲ್ದಾರ್ ಅವರ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ವಿಠಲ್ ದಾಸ್ ಪ್ಯಾಗೆ, ಬಲಗೈ ಸಮಾಜ ಯಾರ ವಿರುದ್ಧವೂ ಕೆಲಸ ಮಾಡಿಲ್ಲ, ಎಲ್ಲರಿಗೂ ನ್ಯಾಯ ಸಿಗುವಂತೆ ಕೆಲಸ ಮಾಡುತ್ತಿದ್ದೇವೆ. ಆದರೆ ಎಡಗೈ ಸಮುದಾಯದವರು ನಮ್ಮನ್ನು ವೈರಿಗಳಂತೆ ಬಿಂಬಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಬಲಗೈ ಸಮುದಾಯದವರು ನಮ್ಮ ಮೇಲೆ ತಪ್ಪಾಳಿಕೆ ಮಾಡುತ್ತಿದ್ದಾರೆ ಎಂದು ಎಡಗೈ ಸಮುದಾಯದವರು ಉದ್ದೇಶಪೂರ್ವಕವಾಗಿ ಆರೋಪಿಸುತ್ತಿದ್ದಾರೆ. ಇದನ್ನು ನಾವು ಒಪ್ಪುವುದಿಲ್ಲ. ಆದರೆ ಒಳ ಮೀಸಲಾತಿ ಜಾರಿಯಲ್ಲಿ ನಮ್ಮ ಸಮುದಾಯಕ್ಕೆ ಅನ್ಯಾಯವಾಗುತ್ತಿದೆ. ಈ ರೀತಿಯ ರೋಸ್ಟರ್ ಪದ್ಧತಿಯನ್ನು ನಾವು ಒಪ್ಪುವುದಿಲ್ಲ ಎಂದು ಹೇಳಿದರು. ಒಳ ಮೀಸಲಾತಿ ಜಾರಿಯಾದ ಬಳಿಕ ರೋಸ್ಟರ್ ಬಿಂದುಗಳ ನಿಗದಿಯಲ್ಲಿ ಹಲವು ಸಮಸ್ಯೆಗಳು ಎದುರಾಗುತ್ತಿವೆ. ಪ್ರವರ್ಗ ಎ ಯನ್ನು 1ನೇ ಸ್ಥಾನದಲ್ಲಿ, ಪ್ರವರ್ಗ ಬಿ ಯನ್ನು 9ನೇ ಸ್ಥಾನದಲ್ಲಿ ಹಾಗೂ ಪ್ರವರ್ಗ ಸಿ ಯನ್ನು 15ನೇ ಸ್ಥಾನದಲ್ಲಿ ನಿಗದಿಪಡಿಸಿರುವುದು ಪ್ರಾಯೋಗಿಕವಾಗಿ ಸಮಾನ ಅವಕಾಶ ಒದಗಿಸುತ್ತಿದೆಯೇ ಎಂಬ ಪ್ರಶ್ನೆ ಮೂಡಿದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ರೋಸ್ಟರ್ ಬಿಂದುಗಳನ್ನು ಮರುಪರಿಶೀಲನೆ ಮಾಡಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ರಾಜ್ಯದಾದ್ಯಂತ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದ್ದರು. ಈ ಸಂದರ್ಭದಲ್ಲಿ ವಿಲಾಸ್ ಮೋರೆ, ವಿಶ್ವನಾಥ್ ಮೋರೆ, ಪ್ರಕಾಶ್ ಬಾವಿಕಟ್ಟೆ, ಕಾಶಿನಾಥ್ ಚಲ್ವಾ, ಅಶೋಕ್ ಗಾಯಕ್ವಾಡ್, ಮಾರುತಿ ಬಾವಿಕಟ್ಟೆ, ಕೈಲಾಸ್ ಬಾವಿಕಟ್ಟೆ, ಓಂಕಾರ್ ಮೋರೆ, ರಾಜ್ಕುಮಾರ್ ಮೋರೆ, ಗಗನ್ ಫುಲೆ, ಕಪಿಲ್ ಗೋಡ್ಬೋಲೆ, ನಾಗಾರ್ಜುನ್, ಪ್ರಕಾಶ್ ರಾವಣ್, ಲೋಕೇಶ್ ಕಾಂಬ್ಳೆ, ಸಂಜು ಬಾವಿಕಟ್ಟಿ, ಶಿವಕುಮಾರ್ ಮೆತ್ರೆ, ಪ್ರಶಾಂತ್ ಕೊಟಗೇರ, ಪ್ರವೀಣ್ ಮೋರೆ, ರಾಜ್ಕುಮಾರ್ ಬೌತೆ, ಸುರೇಶ್ ಕಾಣೆಕರ್, ಮಹೇಶ್ ಗೋರ್ನಾಳ್ಕರ್ ಹಾಗೂ ಸಮತಾ ಸೈನಿಕ ದಳದವರು ಸೇರಿದಂತೆ ಸಾವಿರಾರು ಜನರು ಭಾಗವಹಿಸಿದ್ದರು. ವರದಿ ಮಾಧವಿ ಲಾಖೆ, ಎಂಟಿವಿ ನ್ಯೂಸ್ ಕನ್ನಡ. ನಮ್ಮ ನಡೆ ನ್ಯಾಯದ ಕಡೆ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 9845856026. ಅಂಬೇಡ್ಕರ್ ಅವರನ್ನು ವಂದಿಸುತ್ತಾ ಇಂದು ಭಾಲ್ಕಿ ತಾಲೂಕಿನ ಬಲಗೈ ಸಮುದಾಯ ವತಿಯಿಂದ ಇಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಈ ಪ್ರತಿಭಟನೆಯಲ್ಲಿ ಎಲ್ಲ ಬಲಗೈ ಸಮಾಜದ ಬಂಧು ಮಿತ್ರರಿಗೆ ಹೃದಯಪೂರ್ವಕವಾಗಿ ನಾನು ತುಂಬ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈಗಾಗಲೇ ಸಮಯ ಜಾಸ್ತಿ ಆಗಿದೆ, ಎಲ್ಲರೂ ಮಾತಾಡಿದ್ದಾರೆ. ಯಾಕಂದರೆ ವಿಶೇಷವಾಗಿ ನಾನು ಒಂದೇ ನಿಮಿಷದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ತಾವು ದಯವಿಟ್ಟು ತಪ್ಪು ತಿಳ್ಕೋಬಾರ್ದು. ನಾವು ಹೋರಾಟ ಮಾಡ್ತಾನೇ ಇದ್ದೀವಿ. ಇವತ್ತು 75 ವರ್ಷದಿಂದ ಹೋರಾಟನೇ ಮಾಡ್ತಾ ಇದ್ದೀವಿ. ಹೋರಾಟ ಎಲ್ಲಿ ಆಗಬೇಕು? ಅದು ಅಸೆಂಬ್ಲಿಯಲ್ಲಿ ಹೋರಾಟ ಆಗಬೇಕು, ಪಾರ್ಲಿಮೆಂಟ್ನಲ್ಲಿ ಹೋರಾಟ ಆಗಬೇಕು, ಜಿಲ್ಲಾ ಪಂಚಾಯತ್ನಲ್ಲಿ ಹೋರಾಟ ಆಗಬೇಕು, ಗ್ರಾಮ ಪಂಚಾಯತಲ್ಲಿ ಹೋರಾಟ ಆದ್ರೆ ಮಾತ್ರ ನಮ್ಮ ಏಳಿಗೆ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ನಾಗಮೋಹನ್ ದಾಸ್ ನೀವು ಕೆಲವರು ಹೇಳಿದ್ರಿ, ಬಟ್ ನಾನು ಡೈರೆಕ್ಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾಗಮೋಹನ್ ದಾಸ್ ಒಬ್ಬ ಸುಟ್ಕೇಸ್ ಮ್ಯಾನ್ ಇದ್ದಾನೆ, ಸುಟ್ಕೇಸ್ ಮ್ಯಾನ್. ಇದು ಕುತಂತ್ರ ಇದೆ. ಕರ್ನಾಟಕ ರಾಜ್ಯದಲ್ಲಿ, ಭಾರತ ದೇಶದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಬಲಗೈ ಸಮಾಜ ಬಹಳ ದೊಡ್ಡ ಶಕ್ತಿ ಇದೆ ಅಂತಕ್ಕಂಥ ಇಡೀ ಎಲ್ಲರಿಗೂ ಗುರುತಿದೆ. ಆದರೆ ನಾಗಮೋಹನ್ ದಾಸ್ ಅವರಿಗೆ ಅವರು ಪ್ಯಾಕ್ ಮಾಡಿ ನಮ್ಮನ್ನು ಕುಗ್ಗಿಸಿಬಿಟ್ಟಿದ್ದಾರೆ ಬಂಧುಗಳೇ. ಆದರೆ ವಿಶೇಷವಾಗಿ ನಮ್ಮ ಅಶೋಕ್ ಗಾಯಕ್ವಾಡ್ ಅವರು ಮಾತು ಹೇಳಿದ್ರು, ಯಾಕೆ ಅಸೆಂಬ್ಲಿಯಲ್ಲಿ ನಮ್ಮ MLA MP ಗಳು ಮಾತಾಡಬಾರ್ದು, MLCಗಳು ಯಾಕೆ ಮಾತಾಡಬಾರ್ದು? ಸಮಾಜ ಆಧಾರ ಮೇಲೆ ಸೀಟ್ ತಗೋತೀರಿ, ಹೋಗಿ ಸುಮ್ ಕೂತ್ಕೊಂಡು ಬಂದ್ರೆ ನಾವು ಇವತ್ತು ಬೀದಿ ಹೋರಾಟ ಮಾಡ್ಲಿಕ್ಕೆ ಆಗ್ತಿದ್ದಿಲ್ಲ. ನೀವು ಮಾತಾಡ್ಬೇಕಾಗ್ತದ? ಪಾಸ್ ಎಲ್ಲಿ ಆಗ್ತದ ಬಿಲ್ಲಿ? ಅಸೆಂಬ್ಲಿಯಲ್ಲಿ. ಸುಮಾರು ನಾವು ಅಕ್ಕಂಗರಿಗೆ ಗೊತ್ತು, ಬಿಸಿಲಿನಲ್ಲಿ ಬಂದ್ರು, ಅಣ್ಣ ತಮ್ಮರು ಬಂದ್ರು, ಯುವಕರು ಬಂದ್ರು, ಕಾಲೇಜ್ ಬಿಟ್ಟು ಬಂದ್ರು, ಎಂಪ್ಲಾಯ್ ಜನ ಬಂದ್ರು. ಯಾಕೆ ನಿಮಗೆ ನಾವು ಆರ್ಸ್ ಕಳಿಸಿವಿ ಅಂದ್ರೆ ನೀವು ಸಮಾಜಕ್ಕೋಸ್ಕರ ಏನಾದರೂ ಮಾತಾಡ್ತೀರಂತ ನಾವು ನಿಮಗೆ ಆರ್ಸ್ ಕಳಿಸಿವಿ. ನೀವು ಸಮಾಜಕ್ಕೆ ಎಲ್ಲಿವರೆಗೆ ದ್ರೋಹ ಮಾಡ್ತೀರಿ ಅಲ್ಲಿವರೆಗೆ ನಿಮ್ಮ ಕುಟುಂಬ ಒಳ್ಳೆ ರೀತಿಯಿಂದ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಬಾಬಾ ಸಾಹೇಬರು ಒಂದು ಮಾತು ಹೇಳ್ತಾರ,
ಯಾರು ಸಮಾಜಕ್ಕೆ ದ್ರೋಹ ಮಾಡ್ತೀರಿ ನಿಮ್ಮ ಮುಂದಿನ ದಿನಗಳು ಬಹಳ ದುಃಖದ ಬರ್ತಾವ. ಬಾಬಾ ಸಾಹೇಬರ ರಕ್ತವನ್ನು ಚೆಲ್ಲಿ ನಮ್ಮ ಸಮಾಜಗೋಸ್ಕರ ರಿಸರ್ವೇಶನ್ ಕೊಟ್ಟರು, ಪ್ರತಿಯೊಂದು ವಿಷಯದಲ್ಲಿ ಕೊಟ್ಟರು. ಆದರೆ ನಮ್ಮ ಶಾಸಕರು ಮತ್ತೆ ಮಂತ್ರಿಗಳು ನಮಗೋಸ್ಕರ ಮಾತಾಡ್ತಾ ಇಲ್ಲ. ತುಂಬಾ ದುರ್ದೈವದ ಸಂಗತಿ ಇದೆ. ಒಂದು ವಿಶೇಷವಾಗಿ ಹೇಳಿಕ್ಕೆ ಇಷ್ಟಪಡ್ತೀನಿ, ಅನೇಕ ಜನ ಹಿರಿಯ ಚಿಂತಕರಿದಾರ, ಅವರು ಮಾತಾಡ್ತಾರ. ಆದರೆ 6 ಫಸ್ಟ್ ನಮ್ಮ ಎಡಗೈ ಸಮಾಜದವ್ರಿಗೆ ಕೊಟ್ರ, ಅವ್ರಿಗೆ 6 ಸೀಟ್ ಫುಲ್ ಆಗತನ ನಿಮ್ಮ ಲೈನೇ ಬರಂಗಿಲ್ಲ. ಒಂದು ಡಿಪಾರ್ಟ್ಮೆಂಟ್ನಲ್ಲಿ 6 ಪೋಸ್ಟ್ ಇದೆ ಅಂದ್ರ ಫಸ್ಟ್ ಎಡಗೈ ಸಮಾಜದವ್ರು 6 ಪೋಸ್ಟ್ ತಗೊಂಡ್ ಬಿಟ್ರಂದ್ರ ಇನ್ನು 30 ವರ್ಷ ಬಂದ್ಮೇಲೆ ನಿಮಗೆ ಅಲ್ಲಿ ಸೀಟ್ ಬರ್ತಿತ್ತ? ಸಾಧ್ಯನೇ ಇಲ್ಲ. ಈ ತರ ಮುಂದೆ 50 ವರ್ಷದಾದರೂ ನಿಮಗ ನೌಕರಿ ಸಿಗೋದು ಸಾಧ್ಯನೇ ಇಲ್ಲ ಅಂತಕ್ಕಂಥ ಮಾತು ಹೇಳಿಕ್ಕೆ ಇಷ್ಟಪಡ್ತೀನಿ. ಈ ವೇದಿಕೆಯ ಮುಖಾಂತರ ನಾನು ವಿಶೇಷವಾಗಿ ನಮ್ಮ ಎಲ್ಲ ಶಾಸಕರಿಗೆ ಮಂತ್ರಿಗಳಿಗೆ ಮನವಿ ಮಾಡ್ತೀನಿ, ದಯವಿಟ್ಟು ನೀವು ಬಾಬಾ ಸಾಹೇಬರ ಅನ್ನ ತಿಂದಿರಿ ಮತ್ತು ಬಾಬಾ ಸಾಹೇಬರ ಹೆಸರ ಮೇಲೆ ರಿಸರ್ವೇಶನ್ ತಗೊಂಡು ನೀವು MP ಗಳು ಆಗಿರಿ, MLA ಗಳು ಆಗಿರಿ, ನೀವು ನಮ್ಮ ಸಮಾಜದ ಋಣ ತೀರಿಸಬೇಕಾದ್ರೆ ನೀವು ಅಸೆಂಬ್ಲಿಯಲ್ಲಿ ನಮ್ಮ ಅಕ್ಕ ತಂಗರ ಬಗ್ಗೆ ಮಾತಾಡಬೇಕು, ನಮ್ಮ ಯುವಕರ ಬಗ್ಗೆ ಮಾತಾಡಬೇಕು, ನಮ್ಮ ಎಂಪ್ಲಾಯ್ ಬಗ್ಗೆ ಮಾತಾಡಬೇಕು, ಪ್ರತಿಯೊಬ್ಬರ ಬಗ್ಗೆ ನೀವು ಮಾತಾಡಲಿಕ್ಕೆ ನಾವು ನಿಮಗೆ ಅಸೆಂಬ್ಲಿಯಲ್ಲಿ ಕಳಿಸಿವಿ. ದಯವಿಟ್ಟು ತಾವೆಲ್ಲರೂ ನಮ್ಮ ಬಗ್ಗೆ ಕಾಳಜಿ ವಹಿಸಬೇಕು. ಯಾಕಂದ್ರೆ ಬಾಬಾ ಸಾಹೇಬರ ಅನ್ನ ನಾವು ತಿಂದೀವಿ ಅಂದ್ರೆ ನಾವು ಸಮಾಜ ಬಗ್ಗೆ ಮಾತಾಡಲೇಬೇಕು, ಬೇರೆಯವ್ರು ಮಾತಾಡ್ಲಿಕ್ಕೆ ಆಗಲ್ಲ. ನಾ ಯಾರಾದರೂ ಗುಲಾಮ್ ಇದ್ದೀನಿ ಅಂದ್ರೆ ಬಾಬಾ ಸಾಹೇಬರು ಅಷ್ಟೇ ಗುಲಾಮ್ ಇದ್ದೀನಿ, ಮಹಾತ್ಮ ಗೌತಮ್ ಅವರು ಗುಲಾಮ್ ಇದ್ದೀನಿ, ಬೇರೆಯವ್ರು ಯಾರು ಗುಲಾಮ್ ಇಲ್ಲ ನಾನು. ಯಾಕಂದ್ರೆ ಅನ್ನ ಬಾಬಾ ಸಾಹೇಬ್ರದಿದೆ, ಬಟ್ಟಿ ಬಾಬಾ ಸಾಹೇಬ್ರದಿದೆ, ಈ ವಾಚನು ಬಾಬಾ ಸಾಹೇಬ್ರದಿದೆ. ಅದಕ್ಕೆ ದಯವಿಟ್ಟು ಸಮಯ ಜಾಸ್ತಿ ಆಗಿದೆ, ನನಗೆ 2 ನಿಮಿಷ ಟೈಮ್ ಕೊಟ್ಟಿದ್ರು, ನಾನು ಹೆಚ್ಚು ಮಾತಾಡೀನಿ. ಸಮಾಜಕ್ಕೆ ನಾನು ತುಂಬಾ ಧನ್ಯವಾದಗಳು ಸಲ್ಲಿಸಿ ತಮಗೆ ನಾನು ಸಾರಿ ಕೇಳ್ತೀನಿ. 2 ನಿಮಿಷದಲ್ಲಿ ಮಾತಾಡಬೇಕಾಗಿತ್ತು, ಹೆಚ್ಚಿಗೆ ಸಮಯ ಆಗದ. ಅದಕ್ಕೆ ತುಂಬಾ ಅಚ್ಚುಕಟ್ಟಾಗಿ ಪ್ರತಿಭಟನೆ ಆಯಿತು ಇಡೀ ಜಿಲ್ಲೆಯಾದಂಥ. ಮತ್ತೆ ವಿಶೇಷವಾಗಿ ಒಂದು ಬೌದ್ಧ ನಿಗಮ ಮಾಡಿದಾರ. ಪ್ಯಾಗೆ ಸಾಹೇಬರಿನೂ ಗುರ್ತೆ, ಮೋರೆ ಅಣ್ಣವರಿಗೆ ಗುರ್ತಿದೆ. ಇದು 25 ವರ್ಷದಿಂದ ಅಣ್ಣವ್ರು ನಿಗಮ ಮಾಡ್ತಾನೆ ಇದ್ದಾರ, ಬಟ್ ದುಡ್ಡು ಇಡ್ತಾ ಇಲ್ಲ. ಇವತ್ತು ಅನೇಕ ನಿಗಮಗಳು ಮಾಡಿದ್ರು, ಬಸವ ನಿಗಮ, ಕನಕ ನಿಗಮ, ಅಲ್ಲಿ 500 ಕೋಟಿ ಇದೆ, 1000 ಕೋಟಿ ಇದೆ. ಯಾಕಪ್ಪ ನೀವು ಬುದ್ಧರಿಗೆ ಸಲುವಾಗಿ ನೀವು 1000 ಕೋಟಿ ನಾಳೆ ನೀವು ಇಟ್ಬಿಡ್ರಿ? ಇದು ಬುದ್ಧನ ನಾಡನ್ನು ಹೇಳ್ತಾರೆ, ಬಟ್ ಬುದ್ಧನಿಗೆ ಏನು ಮಾಡ್ತಾ ಇಲ್ಲ. ಅದಕ್ಕೆ ದಯವಿಟ್ಟು ಮುಂದಿನ ದಿನದಲ್ಲಿ ನಾವೆಲ್ಲರೂ ಸೇರಿ ಹಂತವಾಗಿ ಎಲ್ಲರೂ ಹೋರಾಟ ಮಾಡೋಣ, ಎಲ್ಲರೂ ಕೂಡಿ ಮಾಡೋಣ. ಕಟ್ಟಾಗಿ ನಮ್ಮ ಬಲಗೈ ಸಮಾಜದ ಎಲ್ಲ ಸದಸ್ಯರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ಮಾಡಿದಕ್ಕಾಗಿ ತಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ನಮೋ ಬುದ್ಧಾಯ, ಜೈ ಭೀಮ್. ಇವಾಗ ನಮ್ಮ ಪ್ರದೀಪ್ ನಾಟಿಕ ಕೊಟ್ಟರೆ ನಂಗೆ ಭಾಳ ಧನ್ಯವಾದ. ಮೊದಲನೇದಾಗಿ ಹೇಳ್ತೀನಿ, ರೋಸ್ಟರ್ ಸಿಸ್ಟಮ್ ಅನ್ನೋದಿದೆ. ರೋಸ್ಟರ್ ಸಿಸ್ಟಮ್ ಅಂದ್ರೆ ಬಲಗೈ A-B-C ಅಂತ ಹೇಳಿ ಪರಿಶಿಷ್ಟ ಜಾತಿಯಲ್ಲಿ ಒಂದು ಮೀಸಲಾತಿಯನ್ನು ಜಾರಿ ಮಾಡಿದ್ದಾರೆ. ಅದರಲ್ಲಿ A ಅಂದ್ರೆ ಎಡಪಂಥಿ ಅಂತ ಅರ್ಥ, B ಅಂದ್ರೆ ಬಲಗೈ ಪಂಥಿ ಅಂತ ಅರ್ಥ. ಎಡಪಂಥಿ 100 ಪೋಸ್ಟ್ಗಳನ್ನು ಬಿಟ್ಟಿದ್ರ ಅಂತಂದ್ರೆ 17 ಪೋಸ್ಟ್ಗಳನ್ನು ಪರಿಶಿಷ್ಟ ಜಾತಿಗೆ ಬರ್ತಾವ. ಅವಾಗ 17% A-B-C-ಗಳಿಗೆನ ಹೆಂಚ್ತಾರೆ. ಅವಾಗ ಇಲ್ಲ ಅಂದ್ರೆ 10, 20, 30, 40 ಪೋಸ್ಟ್ಗಳು ಬಿಟ್ಟು ಅಂತಂದ್ರ ಪೂರ ಎಡಪಂಥಿಗಳಿಗೆ ನೌಕರಿ ಹೋಗ್ತಾವ, B ಬಲಪಂಥಿಯವರಿಗೆ ಒಂದೂ ನೌಕರಿ ಬರಲ್ಲ. ಇದು ಅವ್ರು ಮಾಡಿರುವಂತ ಒಳ ಮೀಸಲಾತಿ. ಇದರಿಂದ ಏನಾಗುತ್ತೆ ಅಂತಂದ್ರೆ ನಾವು ಬಲಗೈ ಸಮುದಾಯದಲ್ಲಿ ಓದುತ್ತಿರುವಂತ ಮಕ್ಕಳು 40 ವರ್ಷ ಕಳ್ಳಂಡಿಕೆ ಮಾಡಬೇಕಾಗ್ತದ. ಯಾವುದು ಓದಿ ಕುಂದ್ರು, ಇವತ್ತು ಅಶೋಕ್ ಅವ್ರು ಹೋದ್ರು 2 ಡಿಗ್ರಿ ಮಾಡ್ಕೊಂಡ್ರು ಭೀ ನಮ್ಮ ಮಕ್ಕಳಿಗೆ ನೌಕರಿ ಇಲ್ಲ. 2 ಇಲ್ಲಕ್ಕ 10 ಡಿಗ್ರಿ ಮಾಡಿದ್ರು ಭೀ ನಮ್ಮ ಮಕ್ಕಳಿಗೆ ನೌಕರಿ ಆಗಲ್ಲ. ಇದು ಅವ್ರು ಒಳ ಸಂಚು ಮಾಡಿ ಕುಂತಿದ್ದಾರೆ. ನಮ್ಮ ಜನಕ್ಕ ನಾವು ಹೋರಾಟ ಮಾಡಿ ನಮ್ಮ ಸಮುದಾಯ ಬಾಬಾ ಸಾಹೇಬರ ರಕ್ತ ಏನದ ಅಂತಂದ್ರೆ ಇವತ್ತು ಸಂವಿಧಾನ ಮುಖಾಂತರ ಎಲ್ಲಾ ಸಮುದಾಯಗ ಮೀಸಲಾತಿ ಕೊಟ್ಟಿದ್ದಾರೆ. ಆದ್ರ ಇವತ್ತು ನಮ್ಮ ಮೀಸಲಾತಿನೇ ಕಸ್ಕೊಂಡು ತಿನ್ಬೇಕನ್ನುವಂಥದ್ದು ಸಂಘರ್ಷ ಮಾಡ್ತಾ ಇದ್ದಾರೆ. ಹೇಳ್ತಾ ಇದ್ದಾರೆ ಎಡಪಂಥಿಯವರು, ನಾವು 40 ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಬಂದಿದ್ದೇವೆ ಒಳ ಮೀಸಲಾತಿ ಅಂತ. ಅಣ್ಣ 40 ವರ್ಷಗಳಿಂದ ನೀನು ನ್ಯಾಯದಿಂದ ಹೋರಾಟ ಮಾಡ್ತೀವಿ ಅಂತಂದ್ರೆ ಯಾವುದೋ ದೇಶದ ನೀವು ಪ್ರಧಾನಮಂತ್ರಿ ಆಗಿರ್ತೀರಿ. ನೀವು ಹೋರಾಟ ಯಾರಿಗೆ ಮಾಡಿದೆ ಅಂತಂದ್ರೆ ಬಲಪಂಥಿಯವರ ಜೀವ ಹಿಂಡು ಅಂತ ಹೋರಾಟ ಮಾಡ್ಕೊತಾ ಬಂದಿದ್ದೀರಿ. ನೀವು ಯಾವುದೋ ಉದ್ಧಾರ ಮಾಡೋ ಕೆಲಸ ಮಾಡ್ಕೊತಾ ಬಂದಿಲ್ಲ. ನೀವು ಮನುವಾದಿಗಳ ಮನೆಯಲ್ಲಿ ಕುಂತು ಊಟ ಮಾಡಿ ಅವ್ರು ಹೇಳಿರುವಂತ ಷಡತಂತ್ರವನ್ನು ನಂಬಿ ನೀವು ಒಳ ಮೀಸಲಾತಿ ಅನ್ಕೋತಾ ಬಂದಿದ್ದೀರಿ ಹೊರತು ನ್ಯಾಯ ಬೇಕು, ಎಲ್ಲರಿಗೂ ಸರಿ ಸಮಾನವಾಗಿ ಬೇಕು ಅಂತ ಹೋರಾಟ ಮಾಡಿನವ್ರು ಅಲ್ಲ.
ನಿಮ್ಮ ಉದ್ದೇಶ ಏನದ ಅಂದ್ರೆ ಬಲಪಂಥಿಯವರ ಜೀವ ತಗೋಬೇಕನ್ನೋದಿದೆ. ಬಲಪಂಥಿಯವರ ಮಕ್ಕಳ ಭವಿಷ್ಯವನ್ನು ನಾಶ ಮಾಡುವಂತ ಉದ್ದೇಶವಿಟ್ಟುಕೊಂಡು ನೀವು ಒಳ ಮೀಸಲಾತಿಗೋಸ್ಕರ 40 ವರ್ಷಗಳಿಂದ ನೀವು ಹೋರಾಟ ಮಾಡ್ಕೊತಾ ಬಂದಿದ್ದೀರಿ ಹೊರತು ಒಳ್ಳೆ ಉದ್ದೇಶ ಇಟ್ಟುಕೊಂಡು ಬಂದವರು ಅಲ್ಲ ನೀವು. ಅದಕ್ಕೋಸ್ಕರ ರಾಜ್ಯ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ, ರಾಜ್ಯ ಸರ್ಕಾರಕ್ಕೆ ನಾವು ಸಂಘರ್ಷದಿಂದ ಮನವಿ ಮಾಡ್ತೀವಿ, ರಾಜ್ಯ ಸರ್ಕಾರಕ್ಕೆ ನಾವು ಆಕ್ರೋಶದಿಂದ ಮನವಿ ಮಾಡ್ತೀವಿ, ರಾಜ್ಯ ಸರ್ಕಾರಕ್ಕೆ ನಾವು ಸಂಘರ್ಷದಿಂದ ಮನವಿ ಮಾಡ್ತೀವಿ. ನಮಗೆ ಒಳ ಮೀಸಲಾತಿ ಕೊಡೋದಿತ್ತು ಅಂದ್ರೆ 6-6-5 ಸರಿ ಸಮಾನಾಗಿ ಹೆಂಚಿ 3 ಪೋಸ್ಟ್ ಬಿಟ್ರು 2 ಪೋಸ್ಟ್ ಬಿಟ್ರು 6-6-5ರಲ್ಲಿ ಆಗ್ಬೇಕು. ಯಾರು ಶಿಕ್ಷಣದಲ್ಲಿ ಬುದ್ಧಿವಂತ ಇರ್ತಾರೆ, ಯಾರು ಶಿಕ್ಷಣದಲ್ಲಿ ವಿದ್ಯಾವಂತವಾಗಿರ್ತಾರೆ ಅಂಥವ್ರಿಗೆ ನೌಕರಿ ಕೊಡಿ. ನಾವು ಅವ್ರಿಗೆ ನೌಕರಿ ಕೊಡಿ, ಇವ್ರಿಗೆ ನೌಕರಿ ಕೊಡಿ. ಆ ರೋಸ್ಟರ್ ಸಿಸ್ಟಮ್ ಏನಿದೆಯೋ ಅದನ್ನ ಸಂಪೂರ್ಣವಾಗಿ ಬಂದ್ ಮಾಡಬೇಡಿ. ಹಳೆ ಮೀಸಲಾತಿ ಏನಿದೆಯೋ 6-6-5 ಅದನ್ನ ಜಾರಿ ಮಾಡಿ ಅಂತ ಹೇಳ್ತೇವೆ. ಇನ್ನೂ ಒಂದು ನಮ್ಮ ಪ್ರಿಯಾಂಕ್ ಖರ್ಗೆ ಅವರಿಗೆ, ಜಿ ಪರಮೇಶ್ವರ್ ಅವರಿಗೆ, ಎಸ್ ಸಿ ಮಾದೇವಪ್ಪ ಅವರಿಗೆ ಆನ್ಲೈನ್ ಬಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬೈತಾ ಇದ್ದಾರೆ. ಬೈತಾ ಇರೋರು ಯಾರು ಎಡಪಂಥಿಯವರಲ್ಲ, ಎಡಪಂಥಿಯಲ್ಲಿ ಇರುವಂತ ಮನುವಾದಿಗಳ ಗುಲಾಮರಿದ್ದಾರೆ ಹೊರತು ಎಡಪಂಥಿಯವರಲ್ಲ. ಎಡಪಂಥಿಯವರು ಸಮಾನತೆಗೋಸ್ಕರ ಕುಂತಿದ್ದಾರೆ. ಇವತ್ತು ನಾವು ಸಮಾನತೆಗೋಸ್ಕರ ನಮ್ಗೆ ಗೊತ್ತಿತ್ತು 40 ವರ್ಷಗಳಿಂದ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಿತ್ತು. ಆದ್ರೆ ನಮಗೇನು ಹೇಳಿದ್ದಾರೆ, ಸರಿ ಸಮಾನವಾದ ಹಂಚಿಕೆ ಆಗ್ಬೇಕಂತ ಹೇಳಿದ್ದಾರೆ. ಆದ್ರೆ ಒಳಗಡೆ ಕುಂತಿ ರೋಸ್ಟರ್ ಸಿಸ್ಟಮ್ ಅನ್ನ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ. ನಮ್ಮ ಮನೆಯಲ್ಲಿ ಕುಂತಿ ಊಟ ಮಾಡಿ ನಮ್ದೇ ಅನ್ನದಲ್ಲಿ ವಿಷ ಹಾಕಿ ನಮ್ಮ ಮಕ್ಕಳಿಗೆ ಸರ್ವನಾಶ ಮಾಡುವಂತ ಷಡತಂತ್ರ ಇದು ನಮ್ಮ ಜೊತೆ ನಡೆಯೋಕ್ಕಿಲ್ಲ, ಸಾಧ್ಯನೇ ಇಲ್ಲ. ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಕ್ತ ಇದೆ. ಆ ವಿಷಕ್ಕೂ ನಾವು ಹಾಲು ಮಾಡಿ ಕುಡಿದು ಮತ್ತೆ ನಿಮಗೆ ಸಾಕುವಂತ ಶಕ್ತಿ ಬಾಬಾ ಸಾಹೇಬ್ ನಮಗೆ ಕೊಟ್ಟಿದ್ದಾರೆ. ನೀವು ವಿಷ ಹಾಕಿದ್ರು ನಮಗೆ ಅದು ಹಾಲು ಹಾಕ್ತದೆ. ಹಾಲನ್ನು ನಾವು ನಿಮ್ಮನ್ನ ಸಲುತಿ ಆ ಹಾಲು ಕೊಂಡು ನಾವು ಮತ್ತೆ ನಿಮಗೆ ಸಲುವಂತ ಕೆಪಾಸಿಟಿ ನಮ್ಮಲ್ಲದ. ಅದಕ್ಕೋಸ್ಕರ ಇವತ್ತು ಸಂವಿಧಾನ ಯಾರಾದರೂ ಉಳಿಸ್ತಾ ಇದ್ದಾರೆ, ಸಂವಿಧಾನಬದ್ಧವಾಗಿ ಯಾರಾದರೂ ಬದುಕ್ತಾ ಇದ್ದಾರೆ, ಸಂವಿಧಾನವನ್ನು ಉಳಿಸಿ ಸಂವಿಧಾನದ ಮೂಲಕ ನಾವು ಇವತ್ತು ಕಾನೂನುಬದ್ಧವಾಗಿ ಹೋರಾಟ ಮಾಡ್ತಾ ಇದ್ದೇವೆ. ನೋಡ್ತಾ ಇದ್ದೀರಿ, ಗೊತ್ತು ಪೊಲೀಸರೆಲ್ಲ ನಮಗೆ ಸಹಕಾರ ನೀಡ್ತಾ ಇದ್ದಾರೆ. ಯಾರು ಒಬ್ಬ ವ್ಯಕ್ತಿ ಒಬ್ಬ ಯುವಕನು ಕಾನೂನು ಬಾಹಿರವಾಗಿ ಹೋರಾಟ ಮಾಡಿಲ್ಲ. ಕಾನೂನು ಅಂಗನದ ಒಳಗಡೆ ಕುಂತು ನಾವು ಇವತ್ತು ಹೋರಾಟ ಮಾಡಿದೆವು. ನಾವು ಕಾನೂನು ಬಾಹಿರಾಗಿ ಯಾವಾಗ ಹೋರಾಟ ಮಾಡ್ತೇವೆ ಅಂದ್ರೆ ನಿಮ್ಮ ವಿಷ ನಮಗೇನಾದ್ರೂ ಸರ್ವನಾಶ ಆಗಕ್ಕೆ ಬಂತು ಅಂತಂದ್ರೆ ನಾವು ಕಾನೂನು ಬಾಹಿರಾಗಿ ಹೋರಾಟ ಮಾಡಲೇಬೇಕಾಗ್ತದೆ. ಅವಾಗ ಸಂಜು ಬಾವಿಕಟ್ಟೆ ಅವ್ರು ಹೇಳಿದರು, ನಾವು ಭೀಮಾ ಕೋರೆಗಾವ್ ರಕ್ತದವ್ರು ಇದ್ದೇವೆ, ಹೇಳೋ ಅವಕಾಶ ಇದೆಲ್ಲ, ಅವ್ರಿಗೆಲ್ಲ ಗೊತ್ತದ ಅಂತೇಳಿ 40 ವರ್ಷಗಳಿಂದ ಒಳಗೆ ಕೆದರ್ತಾ ಇದ್ದಾರೆ. ಅವರು ಹೊರಗಡೆ ಕೆದರ್ತಾ ಇಲ್ಲ. ಇವತ್ತು ಅವ್ರು ಒಳಗಡೆನೆ ಕೆದರ್ತಾ ಇದ್ದಾರೆ. ಅದು ಒಳಗೆ ಕೆದರುವಂತ ಕೆಲಸ ಮನುವಾದಿ ಗುಲಾಮರಿಂದ ಅದಕ್ಕೆ ಸಾಧ್ಯ ಅದ ಹೊರತು ಅಂಬೇಡ್ಕರ್ ಅಭಿಮಾನಿಗಳಿಂದ ನಾವು ಎದುರು ನಿಂತು ಹೋರಾಟ ಮಾಡ್ತೇವೆ. ಮಣ್ಣು ಮಾಡಿದೆವು. ಬೀದರ್ ಸಂಪೂರ್ಣ 10,000 ಜನನ ನಾವು ಸೇರಿಸಿದೆವು. ಆವಾಗ 6-6-5ರಿಂದ ಬಂದೆವು. ಇವತ್ತು ನಾವು ಮನುವಾದಿ ಗುಲಾಮರಿಗೆ ಎಚ್ಚರಿಕೆ ಕೊಡೋ ಮೂಲಕ ಬಲಗಾಯಿ ಸಮುದಾಯದವರು ಒಗ್ಗಟ್ಟಾಗಿ ನಾವು ಇವತ್ತು ಏನು ಪ್ರತಿಭಟನೆ ಹಮ್ಮಿಕೊಂಡಿದ್ದೆವು. ಈ ಪ್ರತಿಭಟನೆ ಮೂಲಕ ಸಿದ್ದರಾಮಯ್ಯ ಅವರಿಗೆ, ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಾವು ಮನವಿ ಮಾಡ್ತೀವಿ, ದಯವಿಟ್ಟು ಈ ಒಳ ಮೀಸಲಾತಿಯನ್ನು ರದ್ದುಪಡಿಸಿ ಮೊದಲಿದ್ದಂಥ ಮೀಸಲಾತಿನೇ ನಮ್ಮನ್ನು ಜಾರಿ ಮಾಡ್ಬೇಕಂತ ಹೇಳಿ ವಿನಂತಿ ಮಾಡುತ್ತಾ ನಂದು 2 ಮಾತು ಮುಗಿಸ್ತೀನಿ. ಜೈ ಸಂವಿಧಾನ್, ಜೈ ಭಾರತ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ, ಬಲಗೈ ಸಮಾಜಕ್ಕೆ, ಬಲಗೈ ಸಮಾಜಕ್ಕೆ. ಇವಾಗ ಗುಂಡಪ್ಪ ಜ್ಯೋತಿ ಅವರು ಕೂಡ 2 ಮಾತಾಡ್ತಾ ಇದ್ದಾರೆ, ದಯಮಾಡಿ ಆಲಿಸಬೇಕು. ಬಂಧುಗಳೇ, ತಮ್ಮೆಲ್ಲರಿಗೆ ಗೊತ್ತಿದ್ದ ವಿಷಯ, ಈಗ ಇಂದಿನ ಪ್ರತಿಭಟನೆದ ವಿಷಯ ಎಲ್ಲರಿಗೂ ಗೊತ್ತಿದ್ದ ವಿಷಯ ಇದೆ. ನಾನು ಹೆಚ್ಚಿಗೇನು ಮಾತಾಡಲ್ಲ.